ಮಾಡ್ಕೊಂಡು ನನ್ನ ತಮ್ಮನ ಮನೆಯಿಂದ ಆಚೆ ಹಾಕಿದ್ದೀರ. ಅವನೆಲ್ಲಿದ್ದಾನೋ, ಏನು ಮಾಡ್ತಿದ್ದಾನೋ, ಊಟ ಮಾಡಿದ್ನೋ ಇಲ್ವೋ? ನಿಮಗೆಲ್ಲ ಅವನು ಬೇಡವಾಗಿದ್ದಾನಲ್ಲ, ಆದರೆ ಅವನು ನನಗೆ ಬೇಕು. ನಾನು ಅವನ್ನ ಈಗಲೇ ನೋಡಬೇಕು. ಅಮ್ಲ, ರಿಲ್ಯಾಕ್ಸ್ ಆಗಲಿ ರಿಲ್ಯಾಕ್ಸ್. ಪಾಪ ನಮ್ಮ ಅಮ್ಮಗೆ ಮುಂಚೆಯಿಂದನೂ ಸುಶಾಂತ್ ಅಂದರೆ ಎಷ್ಟು ಪ್ರೀತಿ ನೋಡಿ. ಇವಾಗ ಅವನಿಲ್ಲ ಅಂತ ಎಷ್ಟು ಫೀಲ್ ಮಾಡ್ಕೋತಿದ್ದಾಳೆ. ಅಂದರೆ ಅವನಿಗೆ ಇಲ್ಲಿಲ್ಲ ಅಂತ ಅಮ್ಮಗೆ ಹಿಂಗಾಗಿರ್ಬೋದಾ ಅಂತ. ಅಮ್ಮು, ನೀ ನನ್ನ ಮುದ್ದು ಅಲ್ವಾ, ಹಠ ಮಾಡಬೇಡ ಕಂದ. ರಾಜ ಎಲ್ಲಿದ್ರು ಬೇಗ ಬಂದ್ಬಿಡ್ತಾನೆ. ನೀನು ಬೇಜಾರು ಮಾಡ್ಕೋಬೇಡ ಕಣೆ. ಅಮಲ ನನ್ನ ಮಾತು ಕೇಳ್ತಾಳೆ. ನನ್ನ ಮುದ್ದು ಅಲ್ವಾ. ನೋಡು, ನೀನು ಹೀಗಿದ್ರೆ ಅವನಿಗೂ ಬೇಜಾರಾಗುತ್ತೆ ಅಲ್ವಾ. ಅವನು ನನ್ನ ಜೊತೆ ಇದ್ರೆ ನಾನು ಖುಷಿಯಾಗಿರ್ತೀನಿ. ನಾನು ಅವನ್ನ ಈಗಲೇ ನೋಡಬೇಕು. ಸುಶಾಂತ್ ಎಲ್ಲಿದ್ದಾನೆ ಅನ್ನೋದನ್ನು ಹೇಳಲಿಲ್ಲ ಅನ್ನೋ ಕಾರಣಕ್ಕೆ ಹೀಗೆ ಆಡ್ತಾ ಇದ್ದಾಳ. ಅವನು ಎಲ್ಲಿದ್ದಾನೆ ಅಂತ ತಿಳ್ಕೊಳ್ಳೋಕೆ ಪ್ಲ್ಯಾನ್ ಮಾಡ್ತಿದ್ದಾಳ. ಇವಳು ಸುಶಾಂತ್ನ ನೆಮ್ಮದಿಯಾಗಿರೋಕ್ಕೆ ಬಿಡಲ್ಲ ಅನ್ಸುತ್ತೆ. ಅಲ್ಲ ರೀ, ಅವಳು ಇಷ್ಟೊಂದು ಕೇಳ್ಕೊತಾ ಇದ್ದಾಳೆ, ಆದರೂ ನಿಮ್ಮ ಮನಸ್ಸು ಕರಗ್ತಾ ಇಲ್ವಾ? ಆದಷ್ಟು ಬೇಗ ನೀವು ರಾಜನ ಮನೆಗೆ ಕರೆಸ್ರಿ. ಮಗಳ ಆರೋಗ್ಯಕ್ಕಿಂತ ನಿಮಗೆ ನಿಮ್ಮ ಚಾಲೆಂಜ್ ಗೆಲ್ಲೋದೇ ಮುಖ್ಯನಾ? ಮಕ್ಕಳ ಖುಷಿ ಮುಂದೆ ಇನ್ನೇನು ಬೇಕು ರೀ ನಮಗೆ? ದಯವಿಟ್ಟು ರಾಜನ ಮನೆಗೆ ಕರೆಸ್ರಿ. ಎಲ್ಲ ನನ್ನ ಹಣೆ ಬರ. ಆ ಕಡೆ ನನ್ನ ಮಗ ನನ್ನ ಜೊತೆಲಿಲ್ಲ, ಈ ಕಡೆ ಮಗಳು ಹೀಗೆ ಆಡ್ತಾ ಇದ್ದಾಳೆ, ಇನ್ನೊಂದು ಕಡೆ ನೀವು. ಅಕ್ಕ ಪ್ಲೀಸ್ ಸಮಾಧಾನ ಮಾಡ್ಕೊ. ಇನ್ನೆಲ್ಲೇ ಸಮಾಧಾನ? ನನ್ನ ಮಗ ನನ್ನ ಜೊತೆಲಿರೋವರೆಗೂ ಈ ಮನೆ ನಂದು ಗೋಕುಲ ಥರ ಇತ್ತು. ಯಾವಾಗ ಇವರು ರಾಜನ ಮನೆಯಿಂದ ಆಚೆ ಹಾಕಿದ್ರು ಆವತ್ತಿಂದ ನಮ್ಮ ಮನೆ ನೆಮ್ಮದಿನೇ ಹಾಳಾಗೋಗಿದೆ. ಈಗ ನೋಡಿದ್ರೆ ಅಮ್ಮ ಹೀಗಾಗಿ ಕೂತಿದ್ದಾಳೆ. ಹೌದು, ಅಕ್ಕ ಹೇಳೋದ್ರಲ್ಲೂ ಅರ್ಥ ಇದೆ. ಯಾಕೆ ಇಷ್ಟು ಹಠ ಮಾಡ್ತೀರಾ? ಹೌದು ಬಾವ, ಸುಶಾಂತ್ನ ಆದಷ್ಟು ಬೇಗ ಹುಡುಕಿ ಕರ್ಕೊಂಬರೋದು ಒಳ್ಳೆದೇನೋ ಅಂತ ಅನ್ಸುತ್ತೆ. ನನಗೆ ನನ್ನ ತಮ್ಮನ್ನ ತೋರಿಸ್ತೀನಿ ಅಂತ ಪ್ರಾಮಿಸ್ ಮಾಡಿ. ನನಗೆ ನನ್ನ ತಮ್ಮ ಬೇಕು. ಇಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ. ಹಾಗೆಲ್ಲ ಮಾತಾಡಬೇಡ ಅಮಲ. ಆಗಲಿ, ಕರೆಸ್ತೀನಿ. ಹಾಗಂತ ಪ್ರಾಮಿಸ್ ಮಾಡಿ ಅಪ್ಪ. ಸರಿ, ಸುಶಾಂತ್ನ ಕರೆಸ್ತೀನಿ. ಪಕ್ಕ ಇದು ಸುಶಾಂತ್ನ ವಾಪಸ್ ಕರ್ಸೋಕ್ಕೆ ಅಮ್ಮು ಮಾಡ್ತಿರೋ ಪ್ಲ್ಯಾನ್. ವಾಹ್, ಮೂರ್ತಿ, ಸುಶಾಂತ್ನ ವಾಪಸ್ ಕರಿ ಅಂತ ಮಾತ್ರ ಹೇಳ್ಬೇಡ ಧರ್ಮ. ಅದು ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಅವ್ನು ನನ್ನ ಮಗ, ನಾನು ವಾಪಸ್ ಕರಿತೀನಿ. ಬರ್ಲಿ ಮನೆಗೆ ಅವನು. ಅಂದರೆ ಧರ್ಮೇಂದ್ರ ಪ್ರಧಾನ ಮಗನಿಗೆ ಸ್ವಾಭಿಮಾನ ಇರಬಾರ್ದ? ನೀನು ಹೋಗು ಅಂದಾಗ ಮನೆ ಬಿಟ್ಟು ಹೋಗಬೇಕು, ನೀನು ಬಾ ಅಂದ ತಕ್ಷಣ ವಾಪಸ್ ಬಂದ್ಬಿಡ್ಬೇಕಾ?
ತಂದೆ ಮಗನ ಮಧ್ಯೆ ಎಂಥ ಸ್ವಾಭಿಮಾನ ಮೂರ್ತಿ. ಅವನ್ನ ಮನೆಗೆ ವಾಪಸ್ ಕರ್ಕೊಂಡು ಬಾ. ಅವ್ನು ನನಗೆ ಬೇಕು. ಅವನು ನಿನಗೆ ಬೇಕಾ ಅಥವಾ ಅಮಲಾಗಬೇಕಾ? ಮೂರ್ತಿ, ಅವನಿಲ್ದೆ ನಾನು ಎಷ್ಟು ಒದ್ದಾಡ್ತಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ? ಈಗ ಅಮಲಾನು ನೋಡು ಮೂರ್ತಿ, ಮೊದಲೇ ಅವಳಿಗೆ ಹುಷಾರಿಲ್ಲ. ಅವಳಿಗೆ ಆಡ್ತಿರೋದನ್ನ ನೋಡ್ತಿದ್ರೆ ನನಗೆ ಭಯ ಆಗ್ತಿದೆ. ಅವಳೇನಾದ್ರು ಮತ್ತೆ ಮೊದಲಿನ ಥರನೇ ಆಗ್ಬಿಟ್ರೆ? ಧರ್ಮ, ಕೆಲವೊಂದು ಕಾಯಿಲೆಗಳಿಗೆ ಔಷಧಿ ಇರೋದಿಲ್ಲ, ಕಾಯಿಲೆ ಜೊತೆನೇ ಬದುಕಬೇಕಾಗತ್ತೆ. ಮೂರ್ತಿ, ನೀನು ನಿನ್ನಂತ ನೋಡು ಮೂರ್ತಿ, ಅವಳ ಬಗ್ಗೆ ಹೀಗೆಲ್ಲ ಮಾತಾಡೋದು ನನಗೆ ಇಷ್ಟ ಆಗೋದಿಲ್ಲ ಅಂತೇಳಿ ನಿನಗೂ ಗೊತ್ತು. ದಯವಿಟ್ಟು ನೀನಾದರೂ ಹೀಗೆಲ್ಲ ಮಾತಾಡಬೇಡ. ಅವಳು ಆರಾಮಾಗಿರ್ಬೇಕು ಅಂತಾನೆ ಅಲ್ವಾ ನಾನು ಇಷ್ಟೆಲ್ಲ ಮಾಡಿದ್ದು. ಆದರೆ ಅವಳು ನನ್ನ ಪ್ರೀತಿನ ತಪ್ಪಾಗಿ ತಿಳ್ಕೊಂಡ್ಳು. ನಾನು ಸುಶಾಂತ್ನ ಅವಳಿಗಿಂತ ಜಾಸ್ತಿ ಪ್ರೀತಿಸ್ತಿದ್ದೀನಿ ಅಂತ ಅಂದ್ಕೊಂಡ್ಳು. ಧರ್ಮ, ಕೆಲವರು ಸತ್ಯನ ನಂಬಲ್ಲ. ಅವ್ರಿಗೆ ಏನು ಇಷ್ಟನೋ ಅದನ್ನೇ ಸತ್ಯ ಅಂತ ನಂಬ್ತಾರೆ, ಸಮಸ್ಯೆ ತಂದಿಡ್ತಾರೆ. ನೋಡು, ನನಗೆ ಈ ಫಿಲಾಸಫಿ ಎಲ್ಲ ಬೇಕಾಗಿಲ್ಲ. ನನಗೆ ನನ್ನ ಮಗಳು ಸರಿ ಹೋಗ್ಬೇಕು. ಅವಳು ಸರಿ ಹೋಗ್ಬೇಕಂದ್ರೆ ಅವಳು ಸುಶಾಂತ್ನ ನೋಡ್ಬೇಕು. ಹೇಗಾದ್ರೂ ಮಾಡಿ ಸುಶಾಂತ ಕರ್ಕೊಂಡು ಬಂದ್ಬಿಡು ಮೂರ್ತಿ. ಧರ್ಮ, ಅವನ ಈಗ ವಾಪಸ್ ಕರ್ಸೋದಾದ್ರೆ ಇಷ್ಟು ದಿನ ಅವನು ಹೊರಗಡೆ ಇದ್ದು ಏನು ಉಪಯೋಗಕ್ಕೆ ಬಂದಾಗಾಯ್ತು? ನೀನು ಅವನ್ನ ಹೊರಗಡೆ ಕಳಿಸಿದ್ದೆ ಜಗತ್ತು ನೋಡ್ಲಿ, ಜೀವನ ಕಲ್ತ್ಕೊಳ್ಳಿ ಅಂತ ತಾನೆ. ಆದರೆ ಅವನೀಗ ಬರಲಿಲ್ಲ ಅಂತಂದ್ರೆ ನನ್ನ ಮಗಳು ಮೂರ್ತಿ. ನಿನ್ನ ಮಗಳು? ಹೌದು, ನನ್ನ ಮಗಳೇ. ಅಮಲ ನನ್ನ ಮಗಳೇ. ಸುಶಾಂತ್ನ ವಾಪಸ್ ಕರ್ಕೊಂಡು ಬಂದ್ಬಿಡು ಮೂರ್ತಿ. ಅವನು ನನ್ನ ಮಗ. ನಾನು ಹೇಳಿದಷ್ಟು ಏನು ಮಾಡು. ಧರ್ಮ, ಸುಶಾಂತ ನಿನ್ನ ಮಗನೇ, ಆದರೆ ಅವನು ನನ್ನ ಜವಾಬ್ದಾರಿ. ನಾನು ನನ್ನ ಜವಾಬ್ದಾರಿಯಿಂದ ಹಿಂದೆ ಸರಿಯಲ್ಲ. ಸುಶಾಂತ್, ನೀನು ಹೇಳಿದ ಅದೇ 1,00,000 ರೂಪಾಯಿಗಳನ್ನು ದುಡಿಯೋವರೆಗೂ ಈ ಮನೆಗೆ ಕಾಲಿಡಲ್ಲ. ಮೂರ್ತಿ, ಲೈ ಹೆಂಗ್ರ ಕಾಣಿಸ್ತಾ ಇದೀನಿ ಅಲ್ಲ. ಮದುವೆ ಗಂಡು ಅಂದ್ರೆ ನತ್ತರ ಇರಬೇಕು. ಅಣ್ಣ ಸಕ್ಕತ್ತೆ ಕಾಣಿಸ್ತಾ ಇದೆ ಅಣ್ಣ. ಅದಕ್ಕೆ ಏನಾದ್ರು ನಿಮ್ಮ ನೋಡ್ಬಿಟ್ರೆ ಹಂಗೆ ನಿಂತ್ಕೊಬಿಡ್ತಾರಣ್ಣ. ನಿಂತ್ಕೊಳ್ಳೋದನ ಅದಕ್ಕೆ ಅಣ್ಣನ್ ನೋಡ್ತಾ ನೋಡ್ತಾ ಹಂಗೆ ಕಳೆದ ಹೋಗ್ಬಿಡ್ತಾರೆ. ಕಳ್ಬೇಕು ಅಂದ್ರೆ ಸೆಂಟಲ್ ಸೆಂಟೋಡಿಯೋ ಕೊಳ ಇದೆ, ಏನು ಪತ್ರ ಇಲ್ಲ, ಹಿಡ್ಕೊಳ ಇಲ್ಲಿ. ಏನಾಯ್ತು ಪುರ್ಸಿ, ಸೆಂಟಲ್ಲೇ ಜಳಕ ಮಾಡಂಗಿದ್ಯಾ? ಓ, ಮತ್ತೆ ಆರಾಧನವ್ರಿಗೆ ನನ್ನ ಎಣ್ಣೆ ವಾಸನೆ ಬರ್ಬಾರದಲ್ವಾ, ಅದಕ್ಕೆ ಹಂಗೂ ವಾಸನೆ ಬಂದ್ಬಿಟ್ರೆ ನೀವ್ಯಾರ ಕುಡ್ದಿರ್ಬೇಕು, ಅದಕ್ಕೆ ವಾಸನೆ ಬರುತ್ತದೆ ಅಂತ ಅಂದ್ಬಿಡ್ತದೆ ಅಷ್ಟೇ. ಹೆಂಡತಿ ಜೊತೆ ಹೇಗ್ ಮಾತಾಡಕ್ ಹೋಗ್ತಂತ ಇವಾಗ ಕಲ್ಕೊಬಿಟ್ಟು ಅನ್ಕೊಂಡ್ರೆ ನಮ್ ಕಿರಿಚಿ. ಏನ್ರಿ ಪುರುಷೋತ್ತಮ್, ಮದುಮಗನ್ ಥರ ರೆಡಿ ಆಗ್ಬಿಟ್ಟಿದ್ದೀರಾ? ಏನು ಸಮಾಚಾರ? ಮದುಮಗನ ಥರ ಅಲ್ಲ ಕಣೋ, ನಾನು ಮದುಮಗಂದೆ. ಯಾಕೆ ಡೌಟಾ? ಡೌಟೇ. ತಮಾಷೆಗೆ ಹೇಳಿದೆ ಬ್ರೋ, ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ ಆಗ್ತೀರಾ? ತಮಾಷೆನೂ ಮಾಡಬಾರ್ದಾ? ರೀ, ನೀವು ಒಳ್ಳೆ, ಇದಕ್ಕೊಂದು ಸೈನ್ ಹಾಕ್ರಿ. ಏನಿದು? ರೀ, ಇದು ಮ್ಯಾರೇಜ್ ಸರ್ಟಿಫಿಕೇಟ್. ನೀವಿಬ್ಬರು ಮದುವೆ ಆಗ್ತಿದ್ದೀರಲ್ಲ, ಅದಕ್ಕೆ ಗೌರ್ಮೆಂಟ್ ಕಡೆಯಿಂದ ಪ್ರೂಫು. ನೇರವಾಗಿ ತಾಳಿನೇ ಕೆಡ್ತಿದೆ ಅಂತೆ, ಇನ್ನಿದೆಲ್ಲ ಯಾಕೆ? ನಾನು ಸೈನ್ ಹಾಕಲ್ಲ. ರೀ, ಡ್ರೈವಿಂಗ್ ಬರುತ್ತೆ ಅಂತ ಡ್ರೈವಿಂಗ್ ಲೈಸೆನ್ಸ್ ತಗೊಳ್ದೆ ಡ್ರೈವ್ ಮಾಡ್ತೀವಾ?
ಇದು ಹಾಗೇನೆ ಮುಹೂರ್ತಕ್ಕೆ ಲೇಟ್ ಆಗ್ತಿದೆ, ಸುಮ್ಮನೆ ಸೈನ್ ಮಾಡ್ರಿ. ಸೈನ್ ಎಲ್ಲ ಹಾಕಲ್ಲ ಕಣಲ್ಲಿ. ಹೌದು ಪುರುಷಿ, ಮದುವೆಗೆ ಮುಂಚೆನೆ ಡೈವರ್ಸ್ ಕೊಡಂಗಿದ್ದಾನೆ. ಸೈನ್ಗೇನೆಲ್ಲ ಹಾಕಕ್ ಹೋಗ್ಬೇಡ ಪುರುಷೇ. ಲವ್, ಈ ಮದುವೆ ಕಾಂಟ್ರಾಕ್ಟು ನಾನು. ಈ ಮದುವೆ ನಡೆದ್ರೇ ನಂಗೆ ದುಡ್ಡು ಸಿಗೋದು. ನಾನು ನಿಲ್ಲಿಸ್ತೀನಾ? ಈ ಸುಮ್ಮನೆ ನಿಮ್ಮ ಕೆಲಸ ನೋಡ್ರಿ, ಸೈನ್ ಹಾಕ್ರಿ. ನೀ ತಿಪ್ಪರ್ ಲಾಗ್ ಹಾಕೋರು ನಾನು ಸೈನ್ ಹಾಕಲ್ಲ. ಸೈನ್ ಹಾಕ್ರಿ. ಸೈನ್ ಹಾಕೋಣ ಹೋಗಲೇ. ರೀ ಸೈನ್ ಹಾಕ್ಬೇಕೀಗ ನೀವು. ನೀ ಹೇಳಿರ ಅರ್ಥ ಅಲ್ವಾ? ಹೊಡೆದೇ ಕೊಡ್ತೀನಿ ಮಗನೇ. ಸೈನ್ ಹಾಕಲ್ಲ ಅಂದ್ರೆ ಸೈನ್ ಹಾಕಲ್ಲ. ಪುರುಷೇ ಓ ಬಾಬಾ ಕುತ್ಕೊಳ್ರಲ್ಲೇ. ಕುತ್ಕೊಳ್ಳಿ ಹೇಳಿ ಅಂದ್ರೆ ಏನು ರಾಜಲಕ್ಷ್ಮಿ? ಸೈನ್ ಹಾಕ್ಬೇಕು ಅವರು. ಸೈನಾ? ಹೌದು. ಮಾಡಿಸ್ತೀನಿ ಇರು. ಹಳೆ ಅಂದರೆ ನಾನು ಯಾರು ಹೇಳಿದ್ರು ಸೈನ್ ಮಾಡೋದಮ್ಮವ. ಸರಿ ಇಲ್ಲ ಇವನು. ಹಳೆ ಅಂದರೆ ಈ ಮದುವೆ ಓಡಾಡ್ತಾ ಇರೋದೇ ರಾಜಲಕ್ಷ್ಮಿ. ಅವ್ರೇನಾದರೂ ಮಾಡ್ತಾರಾ? ಸುಮ್ಮನೆ ಸೈನ್ ಮಾಡಿ ಪಾಪ. ಮವ ಅವನು ಮೋಸ ಮಾಡಿದ್ರೆ ನಮ್ಮ ರಾಜಲಕ್ಷ್ಮಿ ಅಂತನಲ್ಲಪ್ಪ. ಹಳೆ ಅಂದರೆ ನಿಮಗೆ ಅಂಥವ್ರು ನೋಡಿ 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 ಯಾರು ನೋಡಿದ್ರು ಅನುಮಾನ ಶುರುವಾಗಿದೆ ಅಷ್ಟೇ. ಹಳೆ ಅಂದರೆ ನಿಮ್ಮ ಮೊದಲು ಸೈನ್ ಹಾಕಿ, ಅಲ್ಲಿ ಮುಹೂರ್ತಕ್ಕೆ ಲೇಟ್ ಆಗ್ತಾ ಇದೆ. ಇದ್ರು ನಾನು ಯಾವುದೇ ಕಾರಣಕ್ಕೂ ಸೈನ್ ಹಾಕಲ್ಲ. ಬೇಕು ಅಂದರೆ ಎಲ್ಲರ ಮುಂದೆ ತಾಳಿ ಕೆಟ್ಟ ಕರ್ಕೊಂಡು ಹೋಗ್ತೀನಿ. ನೀನೇನೋ ಕರ್ಕೊಂಡು ಹೋಗ್ತೀಯಾ? ನಾಳೆ ದಿನ ನನ್ನ ಹೆಂಡತಿ ಮಗಳು ನೀನು ನನ್ನ ಗಂಡನೇ ಅಲ್ಲ ಅಂತ ಬಿಟ್ಟು ಬಂದ್ರೆ ಏನ್ ಮಾಡ್ತೀಯಾ? ಅದಕ್ಕೆ ರಾಜಲಕ್ಷ್ಮಿ ಅದೆಂಥದೋ ಮ್ಯಾರೇಜ್ ಸರ್ಟಿಫಿಕೇಟ್ ಸರ್, ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ತಾವ್ರೆ. ಇದೇನು ಬಾವ ಈಗ ಅನ್ಸಿದ್ಯಾ? ನೀನು ಇವ್ರ ಪಾರ್ಟಿ ನೀನಾ? ಅಯ್ಯೋ ಹಳಿ ಅಂದ್ರೆ ನನ್ನ ಹೆಂಡತಿ ಮಗಳು ಬಹಳ ಚಾಲಾಕಿ. ಹಾಗಾಗ್ಬಾರ್ದು ಅಂದ್ರೆ ನೀವೀಗ ಸೈನ್ ಹಾಕಿ. ರೀ ಬೇಕಾದ್ರೆ ನೋಡ್ರಿ, ಆರಾಧನ ನಿಮ್ಮಮ್ಮ ಇಬ್ರು ಸೈನ್ ಹಾಕಿದ್ದಾರೆ, ನಿಮ್ಮೊಬ್ಬರದೇ ಬಾಕಿ. ರಾಜಲಕ್ಷ್ಮಿ ಏನು ಕೂಗಾಡ್ತಾ ಇದೆಯಾ? ಕಂದಮ್ಮ ಎಣ್ಣೆ ಜೀವ, ಎಳೆ ಜೀವ ಅಂದ ಹೇಳಿ ಅಂದ್ರೆ ಕುಡಿಯಲಿ. ಹಳಿ ಅಂದ್ರೆ ಮೀನಾ ಮೇಷ ಎಣ್ಸಕ್ಕೆ ಟೈಮ್ ಇಲ್ಲ. ನನ್ನ ಹೆಂಡತಿ ಮಗಳನ್ನ ನೀವು ಮದುವೆ ಆಗಬೇಕು ಅಂದರೆ ಪೇಪರ್ಗೆ ಸೈನ್ ಹಾಕಿ, ಇಲ್ಲಾಂದ್ರೆ ಬೇಡ. ಬೇಡವಂತ ನಡಿ ರಾಜಲಕ್ಷ್ಮಿ. ಮಾವ ನನಗೆ ಆರಾಧನೆ ಅವ್ರು ಬೇಕು. ಹಾಗಾದ್ರೆ ಸೈನ್ ಹಾಕ್ಬೇಕು. ಎಲ್ಲಿ? ಇಲ್ಲೇ ಹಾಕ್ರಿ. ರಾಜಲಕ್ಷ್ಮಿ ತಗೊಳ್ಳಿ ಹೇಳಿ ಅಂದ್ರೆ ಇಲ್ಲಿ. ಸರ್ ಪೆನ್ ಕ್ಯಾಪ್ ತೆಗಿತೀಳಿ ಸರ್. ಹಳಿ ಅಂದ್ರೆ ಬರಿಬೇಕಂದ್ರೆ ಕ್ಯಾಪ್ ತೆಗಿಬೇಕು. ಓ ಸೂಪರ್ ಸರ್, ಸೂಪರ್. ಮೈ ಸರ್ ಥ್ಯಾಂಕ್ ಯು. ಕುರ್ಸಿ ಸರ್ ಥ್ಯಾಂಕ್ ಯು. ಮೈ ಸರ್ ಮುಹೂರ್ತಕ್ಕೆ ಲೇಟ್ ಆಯಿತು, ಬನ್ನಿ ಹೋಗೋಣ. ಪುರುಷೋತ್ತಮರೇ ರೆಡಿಯಾಗಿ ನಾನೇ ಖುದ್ದಾಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಹಳೆ ಅಂದರೆ ಶಾರ್ಟ್ ನಿಲ್ಸಿ. ಮಗಳು ಮದುವೆ ಡನ್. ಅಕ್ಕ ಹೇಗೆ ಕಾಣಿಸ್ತಾ ಇದ್ದೀನಿ? ಯಾರಾದ್ರೂ ನನ್ನನ್ನು ಹೀಗೆ ನೋಡಿದ್ರೆ ಹಾಗೆ ಬಿದ್ಬಿಡ್ತಾರೆ ಅಲ್ಲ? ನನ್ನ ಫ್ರೆಂಡ್ ರಾಹುಲ್ ಇದ್ದಾನಲ್ಲ, ಅವನು ಹೀಗೆ ಹೇಳ್ತಾ ಇದ್ದ, ನಾನು ಮಾಡೆಲ್ ಥರ ಇದ್ದೀನಿ ಅಂತ.
ಆದ್ರೆ ಏನ್ ಮಾಡೋದು, ಅಪ್ಪ ಮಾಡ್ಲಿಂಗ್ ಮಾಡೋದಕ್ ಬಿಡಲ್ಲ. ನಿನಗ್ ನಾನ್ ಚೆನ್ನಾಗಿದ್ದೀನಿ ಅಂತ ಹೊಟ್ಟೆ ಕಿಚ್ಚಲ್ಲ? ಏನಕ್ಕೆ ಹೀಗೆ ಕೂತಿದ್ಯಾ ಅಂತ? ಹೋಗಿ ಹೋಗಿ ನಿನಗೆ ಹೇಳ್ತಾ ಇದ್ದೀನಲ್ಲ. ಹಲೋ, ಎಕ್ಸ್ಕ್ಯೂಸ್ ಮಿ ಸಿಸ್ಟರ್, ಇವತ್ತು ನಿನ್ ಮದ್ವೆ, ಇವತ್ತಾದ್ರೂ ಸ್ವಲ್ಪ ನಗ್ಬಾರ್ದಾ? ಏನಕ್ಕೆ ಮುಖ ಹೀಗೆ ಇಟ್ಕೊಂಡು ಕೂತಿದ್ಯಾ? ಇಬ್ರು ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀವಿ, ಒಂದು ರೀಲ್ಸ್ ಮಾಡೋಣ ಅನ್ಕೊಂಡೆ. ನಿನ್ ಮುಖ ನೋಡಿದ್ರೆ ಅದಕ್ಕೂ ಮನ್ಸು ಬರಲ್ಲ. ಬೇಡ, ನಾನೇ ಮಾಡ್ಕೋತೀನಿ. ಸಿರಿ, ನೀನು ಹೋಗಿರೋ, ಆರಾಧನನ್ನ ನಾವು ಕರ್ಕೊಂಡ್ಬರ್ತೀವಿ. ಸರಿ. ಅಪ್ಪ, ಮಗಳೇ ಬಾ ಒಳಗೆ. ಯಾಕೆಲ್ಲ ನಿಂತ್ಬಿಟ್ಟೆ? ಬಾ. ನೀವೇನೋ ಫೈಲ್ ನೋಡ್ತಿದ್ರಲ್ಲ, ಡಿಸ್ಟರ್ಬ್ ಆಗುತ್ತೇನೋ ಅಂತ. ಅಪ್ಪ, ಕಾಫಿ ಮಾಡ್ಕೊಂಬಂದಿದ್ದೀನಿ. ಅರೆ, ನೀನು ಯಾಕೆ ಮಾಡ್ಕೊಂಡು ಬರೋದಕ್ಕೆ ಹೋದೆ? ಅಲ್ಲ, ರೆಸ್ಟ್ ಮಾಡು ಅಂತೇಳಿ ಡಾಕ್ಟ್ರ್ ಹೇಳಿದ್ದಾರೆ. ನೀನು ನೋಡಿದ್ರೆ ಆಗಲೇ ಓಡಾಡ್ತಾ ಇದೆಯಲ್ಲ. ಅಯ್ಯೋ, ನನಗೇನಾಗಿದೆ ಅಪ್ಪ? ನಿಮಗೆ ನಾನು ಮಾಡೋ ಕಾಫಿ ಅಂದರೆ ತುಂಬ ಇಷ್ಟ ಅಲ್ವಾ? ಅದಕ್ಕೆ ಮಾಡ್ಕೊಂಬಂದೆ, ತಗೊಳ್ಳಿ. ಥ್ಯಾಂಕ್ ಯು. ಅಪ್ಪ, ನಂಗೆ ಹುಷಾರಿಲ್ಲ ಅಂದರೆ ನೀವು ನನ್ನ ಜೊತೆ ಎಷ್ಟು ಚೆನ್ನಾಗಿರ್ತೀರ. ನಂಗೆ ಒಂದೊಂದು ಸತಿ ಅನಿಸುತ್ತೆ, ನಾನು ಯಾವಾಗಲೂ ಹುಷಾರು ತಪ್ಪಬೇಕು, ಆಗ ಅಪ್ಪ ನನ್ನ ಜೊತೆ ಚೆನ್ನಾಗಿರ್ತಾರೆ ಅಂತ. ಮಗಳೇ, ಬಿಡ್ತು ಅನ್ನು. ಏನು ಅಂತ ಮಾತಾಡ್ತಿದ್ಯಾ ನೀನು? ನೀನು ಯಾವಾಗಲೂ ಖುಷಿಯಾಗಿರಬೇಕು, ಆರೋಗ್ಯವಾಗಿರಬೇಕು ಅನ್ನೋದೇ ನನ್ನ ಆಸೆ. ನನಗೇನು ಬಿಡಿಯಪ್ಪ, ನನ್ನ ತಮ್ಮ ನನ್ನ ಜೊತೆ ಇದ್ದರೆ ನಾನು ಚೆನ್ನಾಗೇ ಇರ್ತೀನಿ. ಬೈ ದ ವೇ ಅಪ್ಪ, ಸುಶಾಂತ್ನ ಯಾವಾಗ ಕರೆಸ್ತಿದ್ದೀರಾ? ಓ, ಮೂರ್ತಿ ಅಂಕಲ್ ಬೇಡ ಅಂದ್ರ? ಇಲ್ಲ ಮಗಳೇ, ಹಾಗೇನೂ ಇಲ್ಲ. ನೀವಿಲ್ಲ ಅನ್ನೋದ್ರಲ್ಲೇ ಎಲ್ಲ ಅರ್ಥ ಆಗ್ತಿದೆ ಅಪ್ಪ. ಮೂರ್ತಿ ಅಂಕಲ್ ಬೇಡ ಅಂದಿರ್ತಾರೆ, ಯಾಕಂದರೆ ಅವ್ರಿಗೆ ನಾನು ಚೆನ್ನಾಗಿರೋದು ಇಷ್ಟ ಇಲ್ವಲ್ಲ. ನೋಡು ಅಮಲ, ದೊಡ್ಡವ್ರ ಬಗ್ಗೆ ಹಾಗೆಲ್ಲ ಮಾತಾಡಬಾರ್ದು. ನಿಜ. ಅದರಲ್ಲೂ ಮೂರ್ತಿ ಅಂಕಲ್ ಬಗ್ಗೆ ಏನೂ ಮಾತಾಡಬಾರ್ದು. ಆ ಥರ ಏನಾದರೂ ಮಾತಾಡಿದ್ರೆ ನೀವು ನನಗೆ ಹುಷ್ ಅಂತೀರಲ್ಲ ಅಪ್ಪ. ಸಾರಿ ಮಗಳೇ, ಅವತ್ತು ನಾನು ಅವತ್ತು ಮಾತ್ರ ಅಲ್ಲ ಅಪ್ಪ, ನೀವು ಯಾವತ್ತೂ ಮೂರ್ತಿ ಅಂಕಲ್ನ ಬಿಟ್ಕೊಡಲ್ಲ, ನನಗೆ ಗೊತ್ತು. ನಿಮಗೆ ನಿಮ್ಮ ಮಗಳಿಗಿಂತ ಮೂರ್ತಿ ಅಂಕಲೇ ಹೆಚ್ಚು. ಇಲ್ಲ ಮಗಳೇ, ನನಗೆ ಯಾವತ್ತೂ ಎಲ್ರಿಗಿಂತ ನೀನೇ ಹೆಚ್ಚು, ನೀನೇ ಮುಖ್ಯ. ಇದು ಕೇಳೋದಕ್ಕೆ ಚೆನ್ನಾಗಿದೆ, ಆದರೆ ಇದೇನಾದರೂ ನಿಜ ಆಗ್ಬಿಟ್ಟಿದ್ರೆ ನನ್ನಷ್ಟು ಹ್ಯಾಪಿ ಪರ್ಸನ್ ಈ ಪ್ರಪಂಚದಲ್ಲಿ ಯಾರೂ ಇರ್ತಾ ಇರಲಿಲ್ಲ. ಅಮಲ, ಆದರೆ ಅದು ನಿಜ. ನೀನು ಜೀವನದಲ್ಲಿ ಕಷ್ಟಪಡಬಾರ್ದು, ನೆಮ್ಮದಿಯಾಗಿರಬೇಕು, ಸುಖವಾಗಿರಬೇಕು ಅಂತಾನೆ ಮದುವೆ ಆದ್ಮೇಲೂ ನಿನ್ನನ್ನು ಇಲ್ಲೇ ಉಳಿಸ್ಕೊಂಡಿತ್ತು. ಯಾವ ಅಧಿಕಾರ ಜವಾಬ್ದಾರಿಗಳನ್ನೂ ನಿನಗೆ ಕೊಡದೆ ಸುಶಾಂತ್ಗೆ ಎಲ್ಲದನ್ನೂ ಓಡಿಸೋದಕ್ಕೆ ನೋಡಿತ್ತು. ಆದರೆ ನನ್ನ ಖುಷಿ ಎಲ್ಲಿದೆ ಅಂತ ನೀವು ತಿಳ್ಕೊಳ್ಳೇ ಇಲ್ಲ ಅಪ್ಪ. ಎಲ್ಲಿದೆ ಮಗಳೇ? ನನ್ನ ತಮ್ಮ ಸುಶಾಂತ್ ಹತ್ರ.
ಅವನು ನನ್ನ ಕಣ್ಮುಂದೆ ಇದ್ದರೆ ಅದೇ ನನಗೆ ಖುಷಿ, ನೆಮ್ಮದಿ. ಅವತ್ತೇನೋ ಒಂದು ತಪ್ಪು ಮಾಡ್ದ ಅಂತ ಅವನ್ನ ಹೊರಗೆ ಹಾಕಿದ್ರಿ. ಆದರೆ ಎಷ್ಟು ದಿನ ಅಂತ ನಾನು ಅವನ್ನ ಬಿಟ್ಟಿರಲಿ ಅಪ್ಪ? ನನ್ನ ಕೈಲಾಗಲ್ಲ ಅಮಲಾ. ಅಪ್ಪ. ನಿಮಗೆ ನಿಜವಾಗ್ಲೂ ನಾನು ಸಂತೋಷವಾಗಿರ್ಬೇಕು ಅಂತಿದ್ರೆ ಸುಶಾಂತ್ನ ಮನೆಗೆ ವಾಪಸ್ ಕರೆಸಿ.